ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಒಂದು ದೊಡ್ಡ ಮಟ್ಟದ ದಿಢೀರ್ ಬೆಳವಣಿಗೆ ನಡೆದಿದೆ. ನಿನ್ನೆಯಷ್ಟೇ ರಾಜ್ಯದ ಒಂದು ಬಜೆಟ್ ಪೂರ್ವ ಒಂದು ಅಧಿವೇಶನ ಏನು ಮುಕ್ತಾಯ ಆಗಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಬೆಳ್ಳಂಬೆಳಿಗ್ಗೆ ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೂಡ ಆಗಿರ್ತಕ್ಕಂಥ BY ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ. ಅಂದ್ರೆ ದೆಹಲಿಯಲ್ಲಿರ್ತಕ್ಕಂಥ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಈಗಾಗಲೇ ದೆಹಲಿಗೆ ತಮ್ಮ ದೊಡ್ಡ ಮಟ್ಟದ ಒಂದು ಯೋಚನೆಗಳನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ BY ವಿಜಯೇಂದ್ರ ಮುಂಬರುವ 2 ವರ್ಷಗಳಲ್ಲಿ ಯಾವೆಲ್ಲ ಕಾರ್ಯಸೂಚಿಗಳನ್ನ ಇಟ್ಕೊಂಡು ದೆಹಲಿಗೆ ಹಾರಿದ್ದಾರೆ ಅನ್ನುವಂಥ ಕುತೂಹಲ ಕೇವಲ ರಾಜ್ಯ ಬಿಜೆಪಿ ವಲಯದಲ್ಲಷ್ಟೇ ಅಲ್ಲ, JDS ವಲಯದಲ್ಲೂ ಕೂಡ, ಜೊತೆಗೆ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಏನು ಅಧಿವೇಶನ ಆದ ಬೆನ್ನಲ್ಲೇ ವಿಜಯೇಂದ್ರ ಅಂದ್ರೆ ಮರುದಿನವೇ ಬೆಳಂಬೆಳಗ್ಗೆನೆ ಎದ್ಬಿಟ್ಟು ಹೈಕಮಾಂಡ್ನ ಭೇಟಿಯಾಗೋದಕ್ಕೆ BY ವಿಜಯೇಂದ್ರ ಹೋಗುವಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಏನಿತ್ತು ಅನ್ನುವಂಥ ಒಂದು ಪ್ರಶ್ನೆ ಈ ಒಂದು BY ವಿಜಯೇಂದ್ರ ಅವರ ದೆಹಲಿ ಭೇಟಿಗೆ ಆ ಕುರಿತ ಒಂದು ಕಾರಣಕ್ಕೆ ಸ್ಪಷ್ಟ ಪ್ರಶ್ನೆಗಳನ್ನ ಎತ್ತಿ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ BY ವಿಜಯೇಂದ್ರ ಅವರ ಈ ಭೇಟಿಯ ಹಿಂದಿನ ಸಾಕಷ್ಟು ಕಾರಣಗಳು ಈಗ ಒಂದೊಂದಾಗಿ ಸುಳ್ಳಿಯನ್ನ ಬಿಚ್ಕೊಳ್ತಾ ಇವೆ. ಬಿಜೆಪಿ ಮೂಲದಿಂದ ಹಲವಾರು ವಿಚಾರಗಳು ಹೊರಗಡೆ ಕೇಳಿ ಬರ್ತಾ ಇವೆ. ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಏನು ಅಧಿವೇಶನ ನಡೆಯಿತು, 10 ದಿನಗಳ ಅಧಿವೇಶನ, ನಂತರ ಮತ್ತೆ 4 ದಿನಗಳ ಅಧಿವೇಶನ ಎಕ್ಸ್ಟೆಂಡ್ ಆಯಿತು. ಅದರಲ್ಲೂ ಪ್ರಮುಖವಾಗಿ ಏನು VBG ರಾಮ್ಜಿ ಯೋಜನೆ ಕುರಿತಂತೆ ಮನ್ರೇಗಾವನ್ನು ಬದಲಾಯಿಸಿ ಈ ಕೇಂದ್ರ ಸರ್ಕಾರ VBG ರಾಮ್ಜಿ ತಂದಿದೆ. ಅದರ ಕುರಿತಂತ ಚರ್ಚೆ ಮತ್ತು ಆ ಚರ್ಚೆಯ ಔಟ್ಕಮ್ ಏನಿದೆ ಆ ಎಲ್ಲವೂ ಕೂಡ ಏನಾಗ್ತಾ ಇದೆ, ಕಾಂಗ್ರೆಸ್ ಅಂದ್ರೆ ಬಿಜೆಪಿಯೇತರ ಪಕ್ಷಗಳು ಇರತಕ್ಕಂಥ ಸರ್ಕಾರಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇವೆ ಅನ್ನುವಂಥ ಒಂದು ಮಾಹಿತಿ ಕೂಡ ಕೊಡಬೇಕಾಗಿದೆ. ದೊಡ್ಡ ಮಟ್ಟದಲ್ಲಿ ಈ ಕುರಿತಂತ ಚರ್ಚೆಯನ್ನು ಕೂಡ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಈಗಾಗಲೇ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು, ಅಂದ್ರೆ ಅಧಿವೇಶನದ ಹೊರತಾಗಿ ಈ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಬಣಗಳಿದ್ದಾವೆ, ಬಣಬಡಿದಾಟ ಇದೆ. ಅಲ್ಲೂ ಕೂಡ ಒಂದು ಪಕ್ಷದ ನಿಷ್ಠ ಶಾಸಕರಿದ್ದಾರೆ, ಪಕ್ಷದ ಬಂಡಾಯ ಶಾಸಕರಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವತಃ BY ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ ಸಿಡಿದು ನಿಂತಿರ್ತಕ್ಕಂಥ, ಪುಟಿದೆದ್ದು ನಿಂತಿರ್ತಕ್ಕಂಥ, ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಸಾಕಷ್ಟು ಶಾಸಕ ಸಮೂಹ, ಬಿಜೆಪಿ ನಾಯಕರ ಸಮೂಹ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆಯಲ್ಲ ಬಿಜೆಪಿ, ಅದರ ಕುರಿತಂತೆಯೂ ಕೂಡ ಒಂದು ರೀತಿಯ ಒಂದು ಅಪಸವ್ಯದ ಮಾತುಗಳು, ಬಿರುಕಿನ ಮಾತುಗಳು, ಸೀಟ್ಗಳ ಹಗ್ಗ ಜಗ್ಗಾಟ ಇವೆಲ್ಲವೂ ಕೂಡ ದೊಡ್ಡ ಮಟ್ಟದ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇವೆಲ್ಲವನ್ನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಬಹುತೇಕ BY ವಿಜಯೇಂದ್ರ ದೆಹಲಿಗೆ ಹೋಗಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಎಸ್ ವೀಕ್ಷಕರೇ, ಹಾಗಾಗಿ BY ವಿಜಯೇಂದ್ರ ಅವರ ಈ ದೆಹಲಿ ಭೇಟಿಯ ಪ್ರಮುಖ 5 ಕಾರಣಗಳನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೆಯದಾಗಿ ಏನು ಈಗ ಬಜೆಟ್ ಪೂರ್ವ ರಾಜ್ಯ ವಿಧಾನಸಭಾ ಅಧಿವೇಶನ ನಡೀತು. ಅಧಿವೇಶನದಲ್ಲಿ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತು, ಇಡೀ ಅಧಿವೇಶನದ ಔಟ್ಕಮ್ ಏನಿತ್ತು, ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಲವಾರು ಯೋಜನೆಗಳು, ವಿಧೇಯಕಗಳು, ಮಸೂದೆಗಳು ಇವೆಲ್ಲ ಮಂಡನೆಗಳ ವಿರುದ್ಧ ಬಿಜೆಪಿ ಹೇಗೆ ಪ್ರತಿಭಟನೆಯನ್ನ ಮಾಡ್ತು, ತನ್ನ ವಿರೋಧವನ್ನು ವ್ಯಕ್ತಪಡಿಸ್ತು, ಜೊತೆಗೆ ಯಾವೆಲ್ಲ ಒಂದು ವಿಚಾರಗಳಲ್ಲಿ ರಾಜ್ಯ ಸರ್ಕಾರವನ್ನ ಬಗ್ಗಿಸಲಾಯಿತು ಮತ್ತು ಯಾವೆಲ್ಲ ವಿಚಾರಗಳನ್ನ ಮುಂದಿನ ಎಲೆಕ್ಷನ್ ಅಜೆಂಡಾವನ್ನಾಗಿ ಮಾಡಿಕೊಳ್ಳಬಹುದಾದಂಥ ಸಾಧ್ಯತೆಗಳು ಬಿಜೆಪಿಗೆ ದಕ್ಕಿವೆ ಅನ್ನುವಂಥ ಇಡೀ ಅಧಿವೇಶನದ ಔಟ್ಕಮ್ ಏನಿದೆ, ಅದರ ಫಲಿತಾಂಶ ಏನಿದೆ, ಅವೆಲ್ಲವನ್ನು ಕೂಡ ಬಿಜೆಪಿಯ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡುವಂಥದ್ದು, ಅವರಿಗೆ ತಲುಪಿಸುವಂಥದ್ದು ಬಹಳ ಪ್ರಮುಖ ಮತ್ತು ಮೊದಲ ಕಾರಣ ಆಗಿರ್ತಕ್ಕಂಥದ್ದು. ಎರಡನೇ ಕಾರಣ, ಈಗ ಏನು ಕಳೆದ ಒಂದು ತಿಂಗಳಲ್ಲಿ ದೊಡ್ಡ ಮಟ್ಟದ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವಂಥ ಘಟನೆ ಬಳ್ಳಾರಿಯಲ್ಲಿ ನಡೆದು ಬಿಡುತ್ತಲ್ಲ, ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲಿನಿಂದ ಮನೆಯ ಕಡೆಗೆ ಆಗಿರ್ತಕ್ಕಂಥ ಫೈರಿಂಗು, ಒಬ್ಬ ವ್ಯಕ್ತಿಯ ಸಾವು, ಮತ್ತು ಅದು ಬಳ್ಳಾರಿಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಹೊಡೆದಾಟಕ್ಕೆ ಕಾರಣ ಆಗಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸ್ಪಷ್ಟ ಒಂದು ತೀರ್ಮಾನವನ್ನು ಬಿಜೆಪಿಯಿಂದ ತೆಗೆದುಕೊಳ್ಳಲಾಗಿದೆ. ಅದು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥದ್ದು. ಕಾಂಗ್ರೆಸ್ ಏನು ಪಾದಯಾತ್ರೆಯ ಅಸ್ತ್ರದೊಂದಿಗೆ 2013ರಲ್ಲಿ ಒಂದು ಅಧಿಕಾರವನ್ನು ಹಿಡಿದಿತ್ತು, ಅದೇ ಅಸ್ತ್ರವನ್ನ ಈಗ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ಬಳಕೆ ಮಾಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡುವಂತ
ಒಂದು ದೊಡ್ಡ ತೀರ್ಮಾನ ತೆಗೆದುಕೊಳ್ಳಲಾಗಿತ್ತಲ್ಲ, ಇದಕ್ಕೆ ಹೈಕಮಾಂಡ್ ಇನ್ನೂ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹಾಗಾಗಿ ಈ ಒಂದು ಪಾದಯಾತ್ರೆ ಕುರಿತಂತೆನೂ ಕೂಡ BY ವಿಜಯೇಂದ್ರ ಈ ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ನಿಂದ ಪರ್ಮಿಷನ್ ಅನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು ಎರಡನೆಯ ಕಾರಣ. ಮೂರನೆಯ ಕಾರಣ, ಈಗಾಗಲೇ ರಾಜ್ಯಾಧ್ಯಕ್ಷ ಪಟ್ಟ ಮತ್ತು ನಾಯಕತ್ವದ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಯಾಕಂದ್ರೆ ಈಗಾಗಲೇ ಕೇಂದ್ರದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಬದಲಾಗ್ಬಿಟ್ಟಿದ್ದಾರೆ. ಹಾಗಾಗಿ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರನ್ನ ಬದಲು ಮಾಡಲಾಗತ್ತೆ ಅನ್ನುವಂಥ ಒಂದು ಮಾತು ಕೂಗು ಮತ್ತು ಬದಲು ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಅದೇ ಬಿಜೆಪಿಯ ಪ್ರಮುಖ ಮುಖಂಡರ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಕುರಿತಂತೆ ಒಂದು ಕನ್ಫರ್ಮೇಶನ್ ತಗೋಬೇಕಲ್ಲ ವಿಜಯೇಂದ್ರ. ಯಾಕಂದ್ರೆ ಕೇವಲ 2 ವರ್ಷ ಎಲೆಕ್ಷನ್ ಉಳಿದಿರತಕ್ಕಂಥದ್ದು, ಅಲ್ಲಿ ತಮ್ಮ ನೇರ ನಡೆಗಳನ್ನ, ರಾಜಕೀಯದ ಆಟಗಳನ್ನ ಆಡಲಿಕ್ಕೆ ಕನ್ಫರ್ಮೇಶನ್ ತೆಗೆದುಕೊಳ್ಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಮೂರನೆಯ ಬಹುಮುಖ್ಯ ಕಾರಣ. ಜೊತೆಗೆ ಈಗಾಗಲೇ ಬಂಡಾಯ ಶಾಸಕರಿದಾರಲ್ಲ ಬಿಜೆಪಿಯಲ್ಲಿ, ನಮ್ಮ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್, ಈ ತರದ ಒಂದಷ್ಟು ಬಂಡಾಯ ಶಾಸಕರು ಮತ್ತು ಮಾಜಿ ಎಂಪಿಗಳು, ಅದು ಪ್ರತಾಪ್ ಸಿಂಹ ಆಗಿರಲಿ, ಅನಂತ್ ಕುಮಾರ್ ಹೆಗಡೆ ಆಗಿರಲಿ, ಅಥವಾ ಬಿಜೆಪಿಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಘಟಾನುಘಟಿ ನಾಯಕರು, ಅದು KS ಈಶ್ವರಪ್ಪ ಆಗಿರಲಿ, ಬಸನಗೌಡ ಪಾಟೀಲ್ ಯತ್ನಾಳ್ ಆಗಿರಲಿ, ಇವರೆಲ್ಲರೂ ಕೂಡ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೊಲಗುವಂಥದ್ದು ಅಥವಾ ಅಲ್ಲಿಂದ ಇಳಿಯುವಂಥದ್ದನ್ನೇ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಬಿಜೆಪಿಗೆ ಬರಲಿಕ್ಕೆ ಮತ್ತು ಬಿಜೆಪಿ ಮೂಲಕ ಒಂದಷ್ಟು ಬಿಜೆಪಿ ಸರ್ಕಾರದ ಅಥವಾ ಪಕ್ಷದಲ್ಲಿದ್ದಂಥ ಹಿಂದೂ ಹುಲಿಗಳು ಕೂಡ ಕಾಯ್ತಾ ಇವೆ ಬಿಜೆಪಿಯಲ್ಲಿ ಮತ್ತೆ ಬಂದು ಸೇರ್ಕೊಳ್ಳಿಕ್ಕೆ. ಹಾಗಾಗಿ ಈ ಕುರಿತ ಬಂಡಾಯ ಶಾಸಕರ ಒಂದು ನಡೆ ನುಡಿ ಮತ್ತು ಅವರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲಿಕ್ಕೂ ಕೂಡ ವಿಜಯೇಂದ್ರ ಹೋಗಿದ್ದಾರೆ ಅನ್ನುವಂಥದ್ದು 4ನೇ ಕಾರಣ. ವೀಕ್ಷಕರೇ, ಇದಲ್ಲದೆ ಒಂದು ದೊಡ್ಡ ಮತ್ತು ಪ್ರಮುಖವಾಗಿರ್ತಕ್ಕಂಥ ಮೇನ್ ಆಗಿರ್ತಕ್ಕಂಥ ಒಂದು 5ನೇ ಕಾರಣ ಇದೆ. ಅದು ಏನು, ಈಗ ಮೈತ್ರಿ ಶುರುವಾಗಿದೆಯಲ್ಲ JDS ಮತ್ತು ಬಿಜೆಪಿ ನಡುವೆ, ಈ 2 ಪಕ್ಷಗಳ ನಡುವಿನ ಮೈತ್ರಿಯ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ಮೈತ್ರಿ ಬಗ್ಗೆ ಚರ್ಚೆ ಅಲ್ಲ, ಈಗಾಗಲೇ GBA ಎಲೆಕ್ಷನ್ ಅನೌನ್ಸ್ ಆಗಿದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀತಾ ಇವೆ. ಈ ಎಲ್ಲಾ ಚುನಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನೆರಡು ವರ್ಷದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅಲ್ಲೂ ಕೂಡ ಈಗಾಗಲೇ JDS ಪಕ್ಷ 120 ಸ್ಥಾನಗಳಿಗೆ, 100ರಿಂದ 120 ಸ್ಥಾನಗಳಿಗೆ, ಕ್ಷೇತ್ರಗಳಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದೆ. ಎಲ್ಲಿ? MLA ಎಲೆಕ್ಷನ್ ಅಲ್ಲಿ. ಇದಲ್ಲದೆ ಈಗ GBA ಚುನಾವಣೆ ಅನೌನ್ಸ್ ಆಗಿದೆ, ಈಗ ನಡೆಸಬೇಕು. ಆ GBA ಚುನಾವಣೆಯಲ್ಲೂ ಕೂಡ 120 ಕಾರ್ಪೊರೇಷನ್ಗಳಿಗೆ ನಮಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯವನ್ನ, ಒಂದು ಬೇಡಿಕೆಯನ್ನ JDS ಮುಂದಿಟ್ಟಿದೆ. ಇದು ಈಗ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಾಗಲೇ ಬಿಜೆಪಿಯಲ್ಲೇ ಒಂದು ರೀತಿಯ ಅಪಸ್ವರ ಎದ್ದಿದೆ. ಹಲವಾರು ನಾಯಕರು ಇಲ್ಲ JDS ಬರೀ ಕಾಂಗ್ರೆಸ್ ಗೆಲ್ಸ್ಕೊಡುವಂತ ಕೆಲಸ ಮಾಡ್ತಾರೆ, ಅವರ ಕಾರ್ಪೊರೇಟರ್ಗಳು ಗೆಲ್ಲಲ್ಲ, ನಮಗೆ ಬಿಜೆಪಿ ಲಾಸ್ ಆಗುತ್ತೆ, ಹಾಗಾಗಿ ಇಷ್ಟು ಸ್ಥಾನಗಳು ಬೇಡ ಅನ್ನುವಂಥ ಒಂದು ಮಾತು ಬಿಜೆಪಿ ವಲಯದಲ್ಲಿ ಎದ್ದಿರೋದ್ರಿಂದ ಕಾಂಗ್ರೆಸ್ ನ ಸೋಲಿಸೋದಕ್ಕೆ JDS ಮತ್ತು ಬಿಜೆಪಿಯ ನಡುವೆ ಇರತಕ್ಕಂಥ ಮೈತ್ರಿಯ ಹೊಂದಾಣಿಕೆ ಇದೆಯಲ್ಲ, ಅದನ್ನ ಗಟ್ಟಿ ಮಾಡಿಕೊಂಡು ಸೀಟ್ಗಳ ಬಗ್ಗೆ ಒಂದು ರೀತಿಯ ಪೂರ್ವ ಒಂದು ಮಾತುಕತೆಯನ್ನ ಆಡಿ ಬರೋದಕ್ಕೆ ವಿಜಯೇಂದ್ರ ಹೋಗಿದ್ದಾರೆ ಅನ್ನುವಂಥದ್ದು ಬಹಳ 5 ಪ್ರಮುಖ ಕಾರಣಗಳು. ಎಸ್ ವೀಕ್ಷಕರೇ, BY ವಿಜಯೇಂದ್ರ ಅವರ ದಿಢೀರ್ ದೆಹಲಿ ಭೇಟಿಯ ಹಿಂದೆ ಈ 5 ಕಾರಣಗಳಿದ್ದಾವೆ. ನಿತಿನ್ ನಬೀನ್ ಅವರು ಹೊಸ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ, ಅವರು ಆಗಲೇ ಟೈಮ್ ಕೊಟ್ಟಿದ್ದಾರೆ. ಜೊತೆಗೆ ವಿಜಯೇಂದ್ರ ಅಮಿತ್ ಶಾ ಅವರ ಟೈಮ್ ಕೂಡ ಕೇಳಿದ್ದಾರೆ, ಇನ್ನೂ ಟೈಮ್ ಕನ್ಫರ್ಮ್ ಆಗಿಲ್ಲ. ಈ ನಡುವೆ ನಿತಿನ್ ನಬೀನ್ ಮತ್ತಿತರರೊಂದಿಗೆ ಮಾತನಾಡಿ ವಿಜಯೇಂದ್ರ ಬರ್ತಾರೆ ಅನ್ನುವಂಥದ್ದು. ಹಾಗಾಗಿ ವಿಜಯೇಂದ್ರ ಅವರ ಈ ಒಂದು ದಿಢೀರ್ ದೆಹಲಿ ಭೇಟಿಯ ಹಿಂದಿನ ಒಳಸುಳಿಗಳು, ಒಳನೋಟಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.